ನಮಸ್ಕಾರ. ಎಲ್ಲರೂ 79ನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಿ ನಾವು ಇವತ್ತು 79ನೆಯ ಸ್ವಾತಂತ್ರ್ಯೋತ್ಸವಕ್ಕೆ ಕಾಲಿಟ್ಟಿದ್ದೀವಿ. ಸ್ವಾತಂತ್ರ್ಯ ನಮಗೆ ಈ ಬ್ರಹ್ಮಾಂಡ ಸಾಕಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಏನನ್ನು ಬೇಕಾದರೂ ಕೇಳ್ಬೋದು. ಬ್ರಹ್ಮಾಂಡ ನಮ್ಮನ್ನು ಸೃಷ್ಟಿಸಿದ್ದೇ ನಮಗೆ ಸಹಾಯ ಮಾಡೋದಕ್ಕೋಸ್ಕರ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಬೇಕಾದಂಥದ್ದು, ನಮ್ಮ ಉತ್ತಮ ಆಲೋಚನೆಗೆ ಬೇಕಾದಂಥದ್ದು, ನಮ್ಮ ಆಲೋಚನೆ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ ಅಂತ ಹೇಳುವ ಹಾಗೆಯೇ ನಮ್ಮ ಯೂನಿವರ್ಸ್ ಏನಿದು ಬ್ರಹ್ಮಾಂಡಕ್ಕೆ ನಾವು ಏನನ್ನು ಬೇಕಾದರೂ ಕೇಳಲಿಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ನಾವು ಆ ಸ್ವಾತಂತ್ರ್ಯವನ್ನು ಪಡ್ಕೊಂಡೇ ಇಲ್ಲ. ಯಾವುದೇ ರೀತಿಯಾದ ಅನಾರೋಗ್ಯ ಬರದೇ ಇದ್ದರೂ ಕೂಡ ನಾವು ಆ ಗೋಳಲ್ಲೇ ಇರ್ತೀವಿ. ಆ ಗೋಳಿಂದ ಹೊರಗಡೆ ಬರಬೇಕು. ಗೋಳು ಗುಣಗಾಟಗಳನ್ನು ಮತ್ತೆ ಮತ್ತೆ ಹೇಳ್ತಾ ಹೋದಾಗ ನಮ್ಮ ಸುತ್ತಮುತ್ತ ಬರ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಕೂಡ ಗೋಳಾಗಿಯೇ ಮಾರ್ಪಾಡಾಗುತ್ತೆ. ಆ ಗೋಳು ಗೊಂದಲವನ್ನು ದೂರ ಇಟ್ಟುಬಿಟ್ಟು ನಮ್ಮಲ್ಲಿ ಎಲ್ಲವೂ ಕೂಡ ಆಗುತ್ತೆ. ಭಗವಂತ ನಮಗೆ ಇಲ್ಲಿ ಸೃಷ್ಟಿ ಮಾಡಿರೋದೇ ನಮಗೆ ಸಹಾಯ ಮಾಡೋದಕ್ಕೋಸ್ಕರ. ಹಾಗಾಗಿ ಎಲ್ಲ ರೀತಿಯ ಸಹಾಯಗಳನ್ನು ಕೂಡ ನಾವು ಬ್ರಹ್ಮಾಂಡದ ಜೊತೆಗೆ ಕೇಳಿದಾಗ ಅದು ನಮಗೆ ಹಾಗೆ ಆಗುತ್ತೆ. ಅದಕ್ಕೆ ಅಲ್ವಾ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೇವೆ. ನಮ್ಮ ಆಲೋಚನೆಯೇ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತೆ ಅಂತ ಕೂಡ ಹೇಳ್ತೀವಲ್ವ. ಸಾಕಷ್ಟು ಸನ್ನಿವೇಶಗಳಲ್ಲಿ ನಾವು ಇದನ್ನು ಕಾಣ್ಬೋದು. ಈಗ ಉದಾಹರಣೆಗೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳ್ಕೊಂಡಾಗ ನಾವು ನಡ್ಕೊಂಡು ಹೋಗುವಂಥ ಪ್ರತಿಯೊಂದು ದಾರಿಯಲ್ಲೂ ಕೂಡ ನಮಗೇನೂ ಇಲ್ಲ ಅನ್ನೋದೇ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ನಮ್ಮ ಹತ್ರ ಎಲ್ಲವೂ ಇದೆ, ನನ್ನ ಕೈಯಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಎಂಥ ಅನಾರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನಮ್ಮ ದೇಹದಲ್ಲಿ 24 ಗಂಟೆ 365 ದಿವಸ ಸತತವಾಗಿ ಯಾವುದೇ ರೀತಿಯಾದ ಒಂದು ಅಭಿಲಾಷೆಗಳನ್ನು ಇಲ್ಲದಲೇ, ಒಂದು ಅಪೇಕ್ಷೆಗಳನ್ನು ಪಡೆದಲೇ ಕೆಲಸ ಮಾಡುವಂಥದ್ದು ನಮ್ಮ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳುವಂಥದ್ರ ಬಗ್ಗೆ ನಾವು ಸ್ವತಂತ್ರವಾಗಬೇಕು. ಜೊತೆಗೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡೋದು ಕೂಡ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕು. ನಾನಾ ಥರ ಸಾಕಷ್ಟು ಸನ್ನಿವೇಶಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಏನು ಅಂತ ಹೇಳಿದ್ರೆ, ಬೇರೆಯವರ ಒಂದು ಒಪಿನಿಯನ್ಸ್ಗಳು, ಅವರ ಅಭಿಪ್ರಾಯಗಳೇ ನಮ್ಮ ಜೀವನ ಆಗೋಗಿರುತ್ತೆ. ಬೇರೆಯವರ ಅಭಿಪ್ರಾಯಗಳು ನಮ್ಮ ಜೀವನ ಆಗಬಾರ್ದು. ನಮ್ಮ ಆಲೋಚನೆ ಏನು ಬರುತ್ತೆ, ನಾವು ಆಲೋಚನೆಗಳನ್ನು ಏನು ಮಾಡ್ಕೊಳ್ತೀವಿ, ಆ ಥರ ನಮ್ಮ ಜೀವನಗಳನ್ನು ಸೃಷ್ಟಿ ಮಾಡ್ಬೋದು. ಎಲ್ಲವನ್ನೂ ಕೂಡ ನಾವು ಬ್ರಹ್ಮಾಂಡದ ಜೊತೆ ಕೇಳಿದಾಗ ಬ್ರಹ್ಮಾಂಡ ನಮಗೋಸ್ಕರ ಕೊಡುತ್ತೆ. ಯಾಕಂದರೆ ಈ ಬ್ರಹ್ಮಾಂಡ ಇರುವುದು ಪ್ರತಿಯೊಬ್ಬರಿಗೂ ಕೂಡ ಒಂದೇ. ಆ ಒಂದು ಬ್ರಹ್ಮಾಂಡದಲ್ಲಿ ಯಾರು ಅಪೇಕ್ಷೆಗಳನ್ನು ಪಡ್ತಾರೆ, ಯಾರು ಆ ಭಗವಂತನಲ್ಲಿ ಶರಣಾಗತಿ ಆಗಿ ನನಗೆ ಏನೆಲ್ಲ ಬೇಕು ಅಂತ ನಾವು ಪಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀವಿ, ಅವೆಲ್ಲವೂ ಕೂಡ ಬ್ರಹ್ಮಾಂಡ ಕೊಡೋದಕ್ಕೆ ಸಿದ್ಧವಾಗಿದೆ. ಅದಕ್ಕೆ ಅದು ಸ್ವಾತಂತ್ರ್ಯ ನಮಗೆ ಕೊಟ್ಟಿದೆ. ಆದರೆ ನಮಗೆ ಬಂದಿರತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಸ್ವತಂತ್ರ ಆಚರಣೆ ಯಾವ ಥರ ಮಾಡ್ಕೊಳ್ತಾ ಇದ್ದೀವಿ, ಅದೇ ಥರ ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ರೀತಿಯ ಉತ್ತಮ ಆಲೋಚನೆಗಳನ್ನು ಕೇಳಲು ಕೂಡ ಅಳವಡಿಸ್ಕೊಳ್ಳಲು ಕೂಡ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಾಗ ನಿಜಕ್ಕೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದಕ್ಕೆ ಸಹಿತವಾದಕ್ಕಂಥ ಅರ್ಥ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಇದ್ದೀವಿ. ಇನ್ನು ಮುಂದೆ ಇವತ್ತಿಂದ ನಾವು ಸಂಕಲ್ಪವನ್ನು ಮಾಡೋಣ. ನಮ್ಮ ಆರೋಗ್ಯಕ್ಕೆ ಬೇಕಾದಂಥ, ನಮ್ಮ ಉತ್ತಮ ಆಲೋಚನೆಗೆ ಬೇಕಾದಂಥ ಎಲ್ಲವನ್ನು ನಾವು ಬ್ರಹ್ಮಾಂಡದ ಜೊತೆಗೆ ಕೇಳೋದಕ್ಕೆ, ನಮ್ಮ ಆಲೋಚನೆಗಳನ್ನು ನಾವು